ಅಂತ ರಾಜ ವೈಭವವನ್ನ ಬಿಟ್ಟು ಹೋದ. ಆ ಬುದ್ಧನಿಗಿದ್ದಂತ ವೈಭವ ನಿಮ್ಗಾದೇನು? ಬುದ್ಧನಿಗಿದ್ದಂತ ರಾಜ್ಯ ವೈಭವ ನಿಮ್ಗಾದೇನ್ರಿ? ನಿಮ್ ಮನೆಗೆ ಅಂತವೇನಾರು ಭಾರಿ ವ್ಯವಸ್ಥೆ ಅದಾವೇನು? 16 ವರ್ಷದ ಹುಡುಗಿಯರು ಬಂದು ನಿಮ್ಮ ಜೊತೆಗೆ ನರ್ತನ ಮಾಡಿ ನಿಮ್ಮ ಬಾಯೊಳಗೆ ತಾಂಬೂಲ ತಿನ್ಸಂತದ್ ಏನಾರ ಅದ ನಿಮ್ ಮನೆಗೆ ಅಂತವೇನ್ರಿ? ಅಂತ ಏನು ವೈಭವ ಇಲ್ಲ ಅಂದ್ರೂ ಸಹಿತ ಒಂದು ದಿನ ನಿಮ್ ಮನೆ ಬಿಟ್ಟು ಒಂದ್ ಸ್ವಲ್ಪ ರಾಯಚೂರಿಗೆ ಬರೋ ಅಂದ್ರೆ ಒಂದಿನ ಬರ್ಲಕ್ ತಯಾರಿಲ್ಲ. ಎಷ್ಟು ಅವಿವೇಕಿಗಳಿದ್ರಿ ಲೆಕ್ಕ ಹಾಕ್ತಾರೆ ಸ್ವಲ್ಪ. ನಮ್ಮೊಳಗೆ ವಿವೇಕ ಏನೇನು ಇಲ್ಲ, ವಿವೇಕದ ಲವಲೇಶನು ಇಲ್ಲ. ಮುಗಿಲಕತ್ತದ, ಗಬ್ಬೂರವರೆ ಮುಗಿಲಕತ್ತದ, ನೋಡ್ಲಕತ್ತೀನಿ. ಯಾರೇ ಒಬ್ಬರೇ ಬಂದ್ರಿ ಅಂತಂದ್ರೆ ಉಳಿಸ್ತೀರ ಒಂದಿಟ್ಟು. ಒಂದ್ 2 ಜನ ಬಿಟ್ಟು ಬರ್ರಿ, ನಿಮ್ ಊರ್ ಬಿಟ್ಟು ಬರ್ರಿ. ಆ ಮನೆ ಬಿಟ್ಟು ಬರ್ತೀನಲ್ಲ ಧೈರ್ಯ ಇಲ್ಲ ನಿಮಗ. ಹೀಗಾಗಿ ಅಂದ್ರ ಬುದ್ಧನಿಗೆ ಅಂತ ಒಂದು ರಾಜ ವೈಭವವನ್ನು ಬಿಟ್ಟು ಬರುವಂತ ಶಕ್ತಿ ಅದರಿಂದ ಉಂಟಾಯಿತು. ಈ ವಿವೇಕ ಉದಯವಾಗುವುದರಿಂದ ಉಂಟಾಯಿತು. 8 ವರ್ಷದ ಬಾಲಕ ಬಸವಣ್ಣ ಮನೆ ಬಿಟ್ಟು ಹೋಗೋದು ಎದರಿಂದ ಉಂಟಾಯ್ತು? ಆ ವಿವೇಕ ಉಂಟಾದ್ರಿಂದ ಉಂಟಾಯ್ತು. ಯುವ ಸಂತತಿ ಮಹಾರಾಜ ರಾಜ್ಯವನ್ನ ಬಿಟ್ಟು ಹೋಗ್ಲಕ್ಕ ಎದರಿಂದ? ವಿವೇಕ ಉಂಟಾಯ್ತು. ಮಹಾದೇವ ಭೂಪಾಲ ಕಾಶ್ಮೀರದವನು ಬಿಟ್ಟು ರಾಜ್ಯವನ್ನ ಬಿಟ್ಟು ಅಲ್ಲಿ ಕಲ್ಯಾಣಕ್ಕೆ ಬರ್ಬೇಕಾದ್ರೆ ಅವನಿಗೆ ವಿವೇಕ ಇದ್ದದಕ್ಕೆ ಅವ ಬಂದ. ಅವನ ಹೆಂಡತಿಗೂ ವಿವೇಕ ಇದ್ದದಕ್ಕೆ ಆಕಿನೂ ಬಂದಳು ಮಹಾದೇವಿ. ಬೋಳಿಗೆ ಮಾರಯ್ಯ ಅವರೆಲ್ಲ ಏನಾದ್ರೂ ಇಲ್ಲಿ ಬಂದು ವಿವೇಕಿಗಳು. ವಿವೇಕ ಇದ್ದದಕ್ಕೆ ಬರ್ತಾರೆ. ವಿವೇಕನೇ ಉದಯ ಆಗಲಿಲ್ಲ. ಯಾಕೆ ವಿವೇಕ ಉದಯ ಆಗಲ್ಲ? ಶುದ್ಧ ಅಂತಃಕರಣ ಇಲ್ಲ, ನಿರ್ಮಲ ಅಂತಃಕರಣ, ನಿಶ್ಚಲ ಅಂತಃಕರಣ ಇಲ್ಲ. ಮತ್ತದು ಯಾಕಿಲ್ಲ ಅಂತಂದ್ರೆ ನಿಷ್ಕಾಮ ಪುಣ್ಯದ ಕೆಲಸ ಇಲ್ಲ. ನಿಷ್ಕಾಮ ಪುಣ್ಯ ಅಂದ್ರೇನು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳಿಲ್ಲ. ನಿಷ್ಕಾಮ ಪುಣ್ಯ, ನಿಷ್ಕಾಮ ಉಪಾಸನೆಗಳು ಯಾಕಿಲ್ಲ? ಸಜ್ಜನರ ಸಂಘ ಇಲ್ಲ. ಒಳ್ಳೆ ಜನರ ಸಂಘದಾಗಿದ್ರೆ ಇಂಥ ವಿಷಯಗಳು ಕಿವಿಯಾಗಿ ಬೀಳ್ತಾವ. ಬಿದ್ದು ಅಂತಂದ್ರೆ ಅವಾಗ ಅದ ನಿಷ್ಕಾಮ ಕರ್ಮ, ನಿಷ್ಕಾಮ ಪುಣ್ಯ, ಅವೇನ್ ನಿಷ್ಕಾಮ ಉಪಾಸನೆಗಳು ಚಾಲು ಆಗ್ತವ. ಅವಾಗ ಏನಾಗ್ತದ? ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಆಗ್ತದ. ಆಮೇಲೆ ಏನಾಗ್ತದ? ಅದ್ರೊಳಗೆ ವಿವೇಕ ಉಂಟಾಗ್ತದೆ. ಅವು ಯಾವ ಇಲ್ಲ ಅಂತಂದ್ರೆ ಏನ್ ಮಾಡ್ಲಕ್ಕಾಗ್ತದೆ? ದರಿದ್ರರು ಅಂತ ಅಷ್ಟೇ. ದರಿದ್ರಕ್ಕೆ ದರಿದ್ರತನ ಬದುಕು ಮಾಡಿ ಏನಾಗ್ತದ? ಮೋಕ್ಷ ಸಾಧನೆ ಮಾಡ್ಲಾರ್ದೆ ತಪ್ಪಾದ್ರೆ ಅವ್ರು ಸೋಮಶೇಖರ್ ಗುರುಗಳು ಹೇಳಿರೋದು ಅಬಾರ್ಷನ್ ಮಾತ್ರ ಬಿಟ್ಟು ಬರ್ಬೇಕಾಗ್ತದೆ ಅಷ್ಟೇ. ಪುನರ್ಜನ್ಮ ಅಲ್ಲ. ಹೀಗಾಗಿ ಮನೆ ಬಿಟ್ಟು ಹೋದ ಬುದ್ಧ. ಹೆಣ ನೋಡಿರ ಇಲ್ಲ? ನೋಡಿದ್ದೇವೆ. ಹೆಣಗಳನ್ನು ಸಾಕಷ್ಟು ನೋಡಿದ್ದೇವೆ. ಸಾಕಷ್ಟು ಹೆಣ ನೋಡೀವಿ. ಮತ್ತೆ ಕಡೆಗೆ ಹೆಣಗಳು ನೋಡ್ಕೋತ ಊರೂರು ಹೋಗಿ ಹೆಣಗಳು ಮಣ್ಣು ಮಾಡಿ ನಾವು ಹೆಣ ಆಗ್ಲಕ್ಕ ತಯಾರಾದ ವಯಸ್ಸಿಗೆ ಬಂದೀವಿ. ಆದ್ರೂ ವಿವೇಕ ಉಂಟಾಗಿಲ್ಲ. ಇದೆಂತ ಕರ್ಮ ನೋಡ್ರಿ. ಸಾಯವರಿಗೆ ಎಲ್ಲರಿಗೆ ಒಯ್ದು ಮಣ್ಣು ಮಾಡಿ ಬಂದು ನಾವು ಸಾಯ ವಯಸ್ಸಿಗೆ ಬಂದ್ರು ನಮ್ಮೊಳಗೆ ವಿವೇಕ ಉಂಟಾಗಿಲ್ಲ. ನಾವು ಹೆಣ ಆಗಲು ತಯಾರಿದ್ದೇವೆ, ಆದರೆ ಬುದ್ಧನಂತ ವಿವೇಕ ಉಂಟು ಮಾಡ್ಕೊಳ್ಳಕ್ ತಯಾರಿಲ್ಲ, ವೈರಾಗ್ಯ ತಾಳಲಿಕ್ಕೆ ತಯಾರಿಲ್ಲ. ಇದಕ್ಕೆ 2 ಕಾರಣಗಳು. ರೋಗಿಗಳ ನೋಡಿ ನಾವು ಬೇಕಾದಷ್ಟು ರೋಗದಿಂದ ಬಳಲಕ್ಕೆ ತಯಾರದೀವಿ, ಮುದುಕರಾಗಕ್ಕೆ ತಯಾರದೀವಿ, ಸಾಯಲಕ್ಕೆ ತಯಾರದೀವಿ. ಆದ್ರೆ ವಿವೇಕಿಗಳು, ಅವಿವೇಕಿ ಮುದುಕರು, ಅವಿವೇಕಿ ರೋಗಿಗಳು ಎಲ್ಲ ಅವಿವೇಕಿಗಳಾಗಿ ಬದುಕಲಿಕ್ಕತ್ತೀವಿ. ಇದಕ್ಕೆ ಕಾರಣ ಏನು? 2 ದೊಡ್ಡ ಕೊರತೆಗಳು. ಒಂದು ನಿಷ್ಕಾಮ ಪುಣ್ಯ, ಇನ್ನೊಂದು ಚತುರ್ವಿಧ ಕೃಪೆ. ನಿಷ್ಕಾಮ ಪುಣ್ಯ ಅಂತಂದ್ರೇನು? ನಿಷ್ಕಾಮ ಉಪಾಸನೆ, ನಿಷ್ಕಾಮ ಕರ್ಮ. ಇದರಿಂದ ಏನಾಗ್ತದಪ್ಪ? ನಿಷ್ಕಾಮ ಕರ್ಮ ಉಪಾಸನೆ ಮಾಡೋದ್ರಿಂದ ಏನು ನಿಷ್ಕಾಮ ಅಂದ್ರೆ ಅಲ್ಲಿ 4 ಶಬ್ದಗಳು ನೀವು ಜೀವನದಾಗ ಏನು ಬಳಸ್ತೀರಿ? ನಾನು, ನನ್ನದು,
ನಾನು, ನನ್ನದು, ನನ್ನಿಂದ, ಇವು 4 ಶಬ್ದ ಏನ್ ಮಾಡ್ರಿ, ನನ್ನಿಂದ ನನಗಾಗಿ. ಇವು 4 ಏನಿವು ಲೆಕ್ಕ ಮಾಡಿ. ಈ 4 ಶಬ್ದಗಳನ್ನ ರೌಂಡ್ ಆಫ್ ಮಾಡಿಬಿಡ್ರಿ ನಿಮ್ಮ ಜೀವನದಾಗ. ನೆಕ್ಸ್ಟ್ ನಿಷ್ಕಾಮ ಏನಾಗಬೇಕು, ಈಶ್ವರನಿಗೆ ನಾನು ಅನ್ನೋದ್ರ ಬದಲು ನೀನು ಅನ್ಬೇಕು. ಈಶ್ವರನಿಗೆ ನೀನದಪ್ಪ ಅನ್ಬೇಕು. ಇದೆಲ್ಲ ದೇಹದ ಸಂಬಂಧಗಳು, ದೇಹದ ಸಂಪತ್ತುಗಳು ಎಲ್ಲ ಒಟ್ಟು ಅವನು ಇವೆಲ್ಲ ಫಿಸಿಕಲ್ ವರ್ಲ್ಡ್. ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಮಾಡ್ಲಕತ್ತೀನಪ್ಪ ಅಂದ್ರೆ ಇದೇ ನಿಷ್ಕಾಮ. ಮತ್ತಿನ್ನೇನದು 4 ಅಕ್ಷರ ಶಬ್ದಗಳನ್ನ ಬ್ಯಾನ್ ಮಾಡಿ 4 ಶಬ್ದಗಳನ್ನ ನಿಮ್ಮ ಜೀವನದಾಗ ಅಳವಡಿಸಿಕೊಳ್ರಿ. ಅದೇನಾಗ್ತದ, ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆಗಳಿಗೆ ಇದೊಂದು ಸೂತ್ರ. ನಾನು, ನನ್ನದು, ನನ್ನಿಂದ ನನಗಾಗಿ ಅನ್ನೋದ್ರ ಬದಲು ನೀನು, ನಿನ್ನದು, ನಿನ್ನಿಂದ ನಿನಗಾಗಿ ಅಂದ್ರೆ ಆಯ್ತಪ್ಪ. ಈಗ ರೊಕ್ಕ ಬೇಕಾ, ರೂಪಾಯಿ ಬೇಕಾ? ಅದಕ್ಕೆ ಇದು ಒಂದು ಕೊರತೆ. ಪ್ರತಿಯೊಂದು ಕಡೆನೂ ನಾನು, 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 ನಂದು, 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 ನನಗಾಗಿ, 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 ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಒಂದು ರೋಗ. ಈ ರೋಗದಿಂದ ಏನಾಗತ್ತದ, ನೀವಂದ್ರೆ ಏನೇನು ಇಲ್ಲ, ಏನೂ ಅಲ್ಲ. ಇದನ್ನ ತಿಳ್ಕೊಂಡು ಈಶ್ವರನಿಗೆ ನೀನು, ನಿನ್ನದು, ಈ ಜಗತ್ತೆಲ್ಲ ನಿಂದಪ್ಪ, ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ನಮ್ಮ ಕಡೆಯಿಂದ ಏನೋ ಮಾಡ್ಸಕತ್ತಿದ್ವಿ, ಓಕೆ ಅನ್ಬೇಕು. ಇದು 1ನೇ ಸ್ಟೆಪ್. ನೆಕ್ಸ್ಟ್ ಏನದ, ಚತುರ್ವಿಧ ಕೃಪೆ. 1ನೇದು ಈಶ್ವರ ಕೃಪೆ. ಯಾರು ಚಾಲು ಇಟ್ಕೊಂಡ್ರಿ ತುಸು ತುಸು? ಈಶ್ವರ ಕೃಪೆ ನಿಮ್ಮ ಜೀವನದೊಳಗೆ ಈಶ್ವರ ಕೃಪೆ ಇದ್ದದ್ದಕ್ಕೆ ಒಂದು ದಷ್ಟಪುಷ್ಟವಾದಂತ ಒಳ್ಳೆ ಶರೀರ ಕೊಟ್ಟನ, ಒಳಗೊಂದು ಚಲೋ ಬುದ್ಧಿ ಕೊಟ್ಟನ, ಒಳಗೊಂದು ಚಲೋ ಮನಸ್ಸು ಕೊಟ್ಟನ, ಒಳಗೆಲ್ಲಾನು ತಿಳಿತವ, ಕಿವಿ ಕೇಳಿಸ್ತವ, ಕಣ್ಣು ಕಾಣ್ತವ, ಕಾಲುಗಳು ಚಲಿಸ್ತವ, ಕೈಗಳು ಕೆಲಸ ಮಾಡ್ತವ, ಮೂಗು ಬಾಯಿಗಳೆಲ್ಲ ಏನು ಈ ವಿಷಯಗಳನ್ನು ಗ್ರಹಿಸಬೇಕು ಗ್ರಹಿಸ್ತವ, ಕಿವಿ ಕೇಳಿಸ್ತವ, ಕಣ್ಣು ಕಾಣಿಸ್ತವ. ಈಟೆಲ್ಲನೂ ಚಂದ ಇಟ್ಟಾನ ಈಶ್ವರ. ಎದಕ್ಕಿಟ್ಟಾನ? ಅವನಿಗೆ ನೆನೆಸ್ಲಿ ಅಂತ ಇಟ್ಟಾನ. ನೀವೆಷ್ಟು ನೆನೆಸಿದ್ರಿ ಅಂತದೊಂದು ಚಲೋ ತಂದು, ಚಲೋ ಶರೀರ ತಂದು ಏನ್ ಮಾಡಿದ್ರಿ, ಅದನ್ನ ಎಷ್ಟು ಚಂದ ಉಪಯೋಗ ಮಾಡಿದ್ರಿ ಅದು ನಿಮಗೆ ಗೊತ್ತು. ಈಶ್ವರ ಕೃಪೆ. ಈಶ್ವರ ಕೃಪೆ ಪರಮಾತ್ಮನನ್ನ ನಾನು, ನನ್ನದು, ನನ್ನಿಂದ, ನನಗಾಗಿ ಅನ್ನೋದು ಬಿಟ್ಟು ನೀನು, ನಿನ್ನದು, ನಿನ್ನಿಂದ, ನಿನಗಾಗಿ ಅಂದಾಗ ಈಶ್ವರ ಖುಷಿ ಪಡ್ತಾನ. ಈಶ್ವರನಿಗೆ ಸಂತೋಷ ಆಗ್ತದ. ನಿಮಗೂ ಯಾರೇ ನಿನ್ನಿಂದ ಅಪ್ಪ ಅಂದ್ರೆ ಸಂತೋಷ ಆಗ್ತದ ಇಲ್ಲ? ನಿನ್ನಿಂದ ಎಲ್ಲ ಚಂದಾಗ್ಯದಪ್ಪ ನನ್ನ ಜೀವನ ಅಂತ ಯಾರೇ ಅಂದ್ರು, ನಿಮ್ ಕೈಯಾಗಿ ಕೆಲಸ ಮಾಡೋರು ಅಂದ್ರೆ ಸಂತೋಷ ಆಗ್ತದ ಇಲ್ಲ? ನಿಮ್ಗೆ ಆಗ್ತದ, ಪರಮಾತ್ಮಗೆ ಹೆಂಗಾಗಲ್ಲ. ಅವನಿಗೆ ಆಗಿ ಅವ ಏನ್ ಮಾಡ್ತಾನ, ಆಯ್ತಪ್ಪ ನೆಕ್ಸ್ಟ್ ಸ್ಟೆಪ್ಪಿಗೆ ಬರೋ ನಡಿ ಅಂತೇಳಿ ಈಶ್ವರನೇ ಗುರುವಾಗಿ ಬಂದು ನಿಮಗೆ ಉಪದೇಶ ಮಾಡ್ತಾನೆ. ಶಿವನೇ ಗುರು, ಗುರುವೇ ಶಿವ ವಚನ ಸಾಹಿತ್ಯದಾಗದ ನೋಡ್ರಿ. ಈಶ್ವರನೇ ಏನ್ ಮಾಡ್ತಾನ, ಗುರುವಾಗಿ ಬರ್ತಾನ. ಗುರುವಾಗಿ ಬಂದು ನಿಮಗೆ ಬ್ರಹ್ಮಜ್ಞಾನದ ಉಪದೇಶ ಮಾಡ್ತಾನೆ. ಬ್ರಹ್ಮಜ್ಞಾನದ ಉಪದೇಶ ಮಾಡ್ಬೇಕಂದ್ರ ಏನ್ ಬೇಕಾದ್ರೆ ಮಾಡಂಗಿಲ್ಲ. ಶಾಸ್ತ್ರೀಯವಾಗಿ ಒಂದು ಶಾಸ್ತ್ರ ಇಟ್ಕೊಂಡು ಒಂದು ಸಿಲೆಬಸ್ ಕೊಟ್ಟು ಪದ್ಧತಿ ಪ್ರಕಾರ ಉಪದೇಶ ಮಾಡ್ತಾನೆ. ಸುಮ್ಮನೆ ಮಾತಾಡನ್ನ ಏನ್ರ ಜನರಲ್ ಮಾತಾಡ್ತಾರ. ಯಾವ ಶಾಸ್ತ್ರ ಹಿಡ್ಕೊಂಡು ಮಾತಾಡ್ಲಕ್ಕಿರ್ತೀರಿ, ಯಾವ ಭಾಗ, ಯಾವ ಶ್ಲೋಕ ಏನಂತ ಕೇಳಿದ್ರೆ ಅವಕ್ಕೇನು ಉಲ್ಲೇಖನೇ ಇರಂಗಿಲ್ಲ. ಸುಮ್ಮನೆ ತಳ ಇಲ್ಲ, ಬುಡ ಇಲ್ಲ, ಏನ್ ಬೇಕಾದ್ರೆ ಮಾತಾಡ್ಲಕ್ಕತ್ ಬಿಡ್ತಾರ. ಮತ್ತೆ ಆಧ್ಯಾತ್ಮ ಜೀವಿಗಳು ಅನ್ನಿಸ್ಕೊಳ್ತಾರ. ಹಾಗೆಲ್ಲ ಶಾಸ್ತ್ರೀಯವಾಗಿ ಅದಕ್ಕೆ ವೇದ ಕೃಪೆ ಅಂತಾರ. ಈಶ್ವರ ಕೃಪೆ, ಗುರು ಕೃಪೆ, ಗುರುವಾಗಿ ಬಂದು ಒಂದು ಶಾಸ್ತ್ರ ಹಿಡಿತಾನ. ಶಾಸ್ತ್ರ ಕೃಪೆ, ವೇದ ಕೃಪೆ, ಮತ್ತೆಲ್ಲಕ್ಕಿಂತ ದೊಡ್ಡ ಕೃಪೆ ಯಾವಾಗಂದ್ರೆ ನಿಮ್ಮ ಅಂತಃಕರಣ ಕೃಪೆ. ನೋಡ್ರಿ, ನಿಮ್ಮ ಅಂತಃಕರಣ ಕೃಪೆ ಹೆಂಗದ ಇಲ್ಲಿ? ಏನಂದ್ರು ಬಿಡಂಗಿಲ್ಲ, ಏನ್ ಮಾಡಿದ್ರು ಬಿಡಂಗಿಲ್ಲ, ಬಡದ್ ಹೊರಗೆ ಹಾಕಿದ್ರು ಬಿಡಂಗಿಲ್ಲ, ಮತ್ತೆ ಬರ್ತೀರಿ, ಬರಬೇಡ್ರಿ ಅಂದ್ರು ಬರ್ತೀರಿ. ಇದು ಅಂತಃಕರಣ ಕೃಪೆ. ಈ ರೀತಿ 4 ಕೃಪೆಗಳಾಗ್ಬೇಕು. 4 ಕೃಪೆಗಳಾಗಬೇಕು. ಒಂದು ನಿಷ್ಕಾಮ ಪುಣ್ಯ, ನಿರ್ಮಲ ಚಿತ್ತ, ನಿಶ್ಚಲ ಚಿತ್ತ ಸಾಧನೆಗಾಗಿ ನಿಷ್ಕಾಮ ಪುಣ್ಯ. ಇವೆರಡರ ಕೊರತೆ, ಚತುರ್ವಿಧ ಕೃಪೆ ಮತ್ತು ನಿಷ್ಕಾಮ ಪುಣ್ಯದ ಕೊರತೆ. ಈ 2 ಕೊರತೆಗಳಿಂದ ಏನಾಗ್ಲಿಕ್ಕತ್ತದ, ನಮ್ಮೊಳಗೆ ವಿವೇಕ ಉಂಟಾಗ್ತಾ ಇಲ್ಲ. ಶುಭ ಸಂತತಿ ಮಹಾರಾಜನಲ್ಲಿ ವಿಚಾರ ಬಂತು. ಜನನ ಮರಣ ರಹಿತವಾದ ಯಾವ ಆತ್ಮನಿದ್ದಾನೋ
ಅವನು ಮಾತ್ರ ಸುಖ ಸ್ವರೂಪನಾಗಿದ್ದಾನೆ. ಸುಖ ಸ್ವರೂಪ ಅಜ ಆತ್ಮ. ನಿಮ್ಮ ಆತ್ಮ ಹೆಂಗದನ? ಸುಖ ಸ್ವರೂಪ ಅಜ ಆತ್ಮ. ದೋಹದೊಳಗೆ ಹೇಳಿದ ಸಾಲು ಅದು. ಆತ್ಮನಿಂದ ಭಿನ್ನವಾಗಿದ್ದೆಲ್ಲವೂ ಕೂಡ ಅಸಾರವಾಗಿದೆ, ರಸಹೀನವಾಗಿದೆ, ಮಿಥ್ಯವಾಗಿದೆ. ತಾಸು ಭಿನ್ನ ಅಸಾರ. ಅದಕ್ಕೆ ಆತ್ಮಕ್ಕಿಂತಲೂ ಭಿನ್ನವಾದದ್ದು ಮಿಥ್ಯ. ಅದಕ್ಕಿಂತ ಅಂದ್ರೆ ಆತ್ಮಕ್ಕಿಂತ ಭಿನ್ನವಾದದ್ದು ಮಿಥ್ಯ ಅಂದ್ರೆ ಆತ್ಮನಿಂದ ಭಿನ್ನವಾಗಿರುವುದೆಲ್ಲವೂ ಕೂಡ ತುಚ್ಛವಾಗಿದೆ. ಅದು ಏನೂ ಉಪಯೋಗ ಇಲ್ಲದವ ಅಂಥದನ್ನ ನೀನು ಹಿಡ್ಕೊಂಡು ಆತ್ಮವನ್ನ ಮರ್ತಿದೆಲ್ಲಪ್ಪ. ಆತ್ಮವನ್ನ ಮರ್ತದಕ್ಕದು ತುಚ್ಛ ಆಗ್ಯದ. ಆತ್ಮವನ್ನ ನೀನು ಗಮನದಲ್ಲಿ ಇಟ್ಟುಕೊಂಡು ಆ ಆತ್ಮನಿಂದ ಭಿನ್ನವಾದ ವಸ್ತುಗಳನ್ನ ನೀವು ಏನು ನೋಡಿದ್ರು ಸಹಿತ ಅದರೊಳಗೂ ಆತ್ಮನೇ ಕಾಣ್ತದೆ. ಆತ್ಮನನ್ನ ಮರ್ತದಕ್ಕೆ ಏನಾಗ್ಬಿಟ್ಟದ? ತುಚ್ಛ ಆಗ್ಯದ ಎಂಬ ವಿಚಾರ ಉತ್ಪನ್ನವಾದ ಕಾರಣ ಮುಂದೆ ಏನು ಮಾಡಿದ ಅನ್ನೋದು ಹೇಳ್ತಾನ. ಈಗ ನೋಡ್ರಿ, ಟಿವಿ ನೋಡ್ಕೊತ ಕೂತಿರ್ತೀರಿ. ಟಿವಿ ನೋಡ್ಕೊತ ಕೂತೊತ್ನಾಗ ಮೊದಲೇನ್ ಮಾಡ್ತೀರಿ? ಚಾಲು ಮಾಡ್ತೀರಿ. ಚಾಲು ಮಾಡಿದ ಕೂಡ್ಲೇನೆ ಏನಾಗ್ತದ? ಸ್ಕ್ರೀನ್ ಚಾಲು ಆಗ್ತದಿಲ್ಲ. ಮೊದಲು ಫಸ್ಟ್ ಟಿವಿ ಸ್ಕ್ರೀನ್ ಬರ್ತದಿಲ್ಲ. ಆ ಸ್ಕ್ರೀನ್ ಮೊದಲು ಚಾಲು ಆಗಿ ಅದರಾಗ ಲೈಟ್ ಬಿದ್ದ ಕೂಡ್ಲೇನೆ ಮುಂದೆ ಅದರೊಳಗೆ ಗೊಂಬೆಗಳು ಬರ್ತಾವ. ಆ ಗೊಂಬೆಗಳು ನಾಟಕ ಮಾಡ್ಲಿಕ್ಕೆ ಹಚ್ಚಿಬಿಡ್ತಾವ. ಆ ಗೊಂಬೆಗಳು ನಾಟಕ ಮಾಡುವಾಗ ನೀವೇನ್ ಮಾಡ್ತೀರಿ? ನಿಧಾನಕ್ಕ ಏನ್ ಮರಿತೀರಿ? ಸ್ಕ್ರೀನ್ ಮರ್ತು ಬಿಡ್ತೀರಿ. ನಿಧಾನಕ್ಕ ಸ್ಕ್ರೀನ್ ಮರ್ತರೆ ಏನಾಗ್ತದ? ಸ್ಕ್ರೀನ್ ಮರ್ತವನಿಗೆ ಏನಾಗ್ತದ್ರಿ? ಗೊಂಬೆ ಕರೆ ಕಾಣ್ಲಿಕ್ಕೆ ಹಚ್ಚಿಬಿಡ್ತಾವ. ಇವತ್ತು ಪ್ರಾಕ್ಟೀಸ್ ಮಾಡಿ ನೋಡ್ರಿ. ಟಿವಿ ನೋಡಾಗ ಸ್ಕ್ರೀನ್ ಗಮನದಾಗ ಇಟ್ಕೊಂಡು ಗೊಂಬೆ ನೋಡ. ಸ್ಕ್ರೀನ್ ಯಾರ ಗಮನದಲ್ಲಿ ಇಟ್ಕೊಂಡು ಗೊಂಬೆ ನೋಡ್ತಾರ ಅವ್ರಿಗೆ ಆ ಗೊಂಬೆಗಳು ಸತ್ಯ ಕಾಣ್ತಾವೇನು? ಮಿಥ್ಯ ಕಾಣ್ತಾವ, ಮುಖ್ಯ ಕಾಣ್ತಾವ, ಅಸಾರವಾಗಿ ಕಾಣ್ತಾವ. ನಾವು ಟಿವಿ ನೋಡ್ಬೇಕಾದ್ರೆ ಸ್ಕ್ರೀನ್ ಮರಿಲಾರ್ದಂಗೆ ನೋಡ್ತೀವಲ್ಲ, ಅದಕ್ಕೆ ನಮಗೆ ಟಿವಿ ನೋಡ್ಲಕ್ ಮನಸ್ಸೇ ಬರಂಗಿಲ್ಲ. ಯಾಕಂದ್ರೆ ಗೊಂಬೆಗಳೆಲ್ಲ ತುಚ್ಛವಾಗ್ಯಾವ, ಅಸಾರವಾಗ್ಯಾವ, ಅವು ಅರ್ಥ ಇಲ್ಲದು ಆಗ್ಯಾವ. ನಾವು ಸ್ಕ್ರೀನ್ ನೋಡ್ತೀವಿ, ಗೊಂಬೆ ನೋಡೋರಲ್ಲ ನಾವು. ಯಾರು ಸ್ಕ್ರೀನ್ ಮರೆತು ಗೊಂಬೆ ನೋಡ್ತಾರ ಅವ್ರಿಗೆ ಏನಾಗ್ಬಿಡ್ತದ? ಆ ಗೊಂಬೆಗಳು ಕರೆ ಆಗ್ತದ, ಅವು ತುಚ್ಛ ಆಗ್ತವ. ಅದು ಸ್ಕ್ರೀನ್ ಬಿಟ್ಟು ಗೊಂಬೆ ಅದ ಏನು ಇಲ್ಲ. ಯಾರ ಸ್ಕ್ರೀನ್ ನೋಡ್ತಾರ ಅವರಿಗೆ ಆ ಗೊಂಬೆ ಒಳಗೂ ಆ ಸ್ಕ್ರೀನೇ ಕಾಣ್ತದ. ಯಾರ ಸಮುದ್ರ ನೋಡ್ತಾರ ಅವರಿಗೆ ಕೆರೆಗಳು ಕಾಣ್ತವ, ಆ ಕೆರೆಗಳ ಒಳಗ ಆ ಸಮುದ್ರದ ನೀರೇ ಕಾಣ್ತದ. ಯಾರ ಸಮುದ್ರ ಬರ್ತು ಬರೇ ಕೆರೆ ನೋಡ್ತಾರಲ್ಲ, ದೊಡ್ಡ ಕೆರೆ ಬತ್ತು, ಗಿಡ್ಡ ಕೆರೆ ಬತ್ತು, ಫಾಸ್ಟ್ ಬತ್ತು, ಸ್ಲೋ ಬತ್ತು, ಬರೀ ಇಂಥವ್ ಹೇಳ್ತಿರ್ತಾರೆ. ಕೆರೆಗಳು ಅಂದ್ರೆ ಹಾಗಿರ್ತವ, ಹಿಂಗಿರ್ತವ. ಕೆರೆಗಳ ವರ್ಣನೆ ಮಾಡಿದ್ರೆ ಸಮುದ್ರದ ವರ್ಣನೆ ಮಾಡಿ ಬಿಟ್ರು. ಅಂತ ವರ್ಣನೆಗಳೇನದ ತುಚ್ಛ ಆಗ್ಯಾವ. ಹೀಗಾಗಿ ಆತ್ಮನಿಂದ ಭಿನ್ನ ಮಾಡಿ ನೀವು ಏನೇನು ತಿಳ್ಕೊತೀರಿ, ಏನೇನು ಮಾತಾಡ್ತೀರಿ, ಅದೆಲ್ಲ ಓಟು ತುಚ್ಛ. ಆತ್ಮ ಸಹಿತವಾಗಿ ನಿಮ್ಮ ಶರೀರ ಸಹಿತ ಏನ್ ಮಾಡ್ಬೇಕು? ಆತ್ಮ ಸಹಿತವಾಗಿ ಪರಿಗಣಿಸಬೇಕು. ಬ್ರಹ್ಮಾಂಡವನ್ನ ಬ್ರಹ್ಮ ಸಹಿತವಾಗಿ ಪರಿಗಣಿಸಬೇಕು. ಪರಿಗಣಿಸಿ ಬ್ರಹ್ಮನೇ ಈ ಬ್ರಹ್ಮಾಂಡದೊಳಗಿರುವ ಎಲ್ಲ ನಾಮರೂಪಗಳಾಗಿ ತೋರುತ್ತಿದ್ದಾನೆ. ತೋರುತ್ತಾನ, ಮತ್ತೇನಾಗ್ತಾನೆ? ಸ್ವಲ್ಪ ತೀರ್ತಾನೆ, ಸ್ವಲ್ಪ ನಡಗ್ತದೆ. ಈಗ ಸಮುದ್ರದೊಳಗೆ ಗುಳ್ಳೆ ಗೂರುಚೆಗಳು ಬರ್ತಾವಲ್ಲ, ಸಮುದ್ರದ ನೀರು ಕೆರೆಗಳು ಬರುವಾಗ ಗುಳ್ಳೆಗಳು ಉಂಟಾಗ್ತವಲ್ರಿ, ಕೆರೆಗಳು ಉಂಟಾಗ್ತವ. ಅದು ಸಮುದ್ರದ ನೀರೇ ಕೆರೆ ಆಗ್ಯದ, ಸಮುದ್ರದ ನೀರೇ ಗುಳ್ಳೆಗಳಾಗ್ಯವ. ಮತ್ತದು ಒಂದ್ ಸ್ವಲ್ಪ ಹೊತ್ತು ತೇಲ್ತದ, ಆಮೇಲೆ ಮತ್ತೆ ಹೊಳ್ಳಿ ಎಲ್ಲಿ ತೇಲ್ತದ? ಸಮುದ್ರದಾಗೆ ತೇಲ್ತದೆ, ಸಮುದ್ರದಾಗೆ ಹುಟ್ಟುತ್ತದೆ. ಮತ್ತೆ ಹೊಳ್ಳಿ ಅದು ಗುಳ್ಳೆ ಒಡೆದು ಕೆರೆಗಳೆಲ್ಲ ಮಾಯ ಆಗಿ ಎದ್ರಾಗಿ ಲೀನಾಗ್ತಾವು, ಸಮುದ್ರದೊಳಗೆ ಲೀನಾಗ್ತಾವ. ಅವೇನ್ ಸಮುದ್ರದಿಂದ ಭಿನ್ನ ಅದಾವೇನ್ ಕೆರೆಗಳು? ಎಲ್ಲೇ ಆತ್ಮ ಪರಮಾತ್ಮ ಎಲ್ಲೋ ಪರಮಾತ್ಮ ಮುಗಲಾಗದನ, ಆತ್ಮಗಳು ಹೋಗ್ತಿರ್ತಾವ ಬರ್ತಿರ್ತಾವ. ಈ ಕಾಗಿ ಗುಬ್ಬಿ ಕತ್ತಿ ಹೇಳ್ತಾರಲ್ಲ, ಈ ಗುಬ್ಬಿಗೆ ಸಂಬಂಧ ಇಲ್ಲದು, ಪರಮಾತ್ಮನಿಂದ ಅಭಿನ್ನವಾಗಿರೋದು ಆತ್ಮ.
ಅದಕ್ಕೆ ಇದಕ್ಕೇನಂತಾರೆ ಶುದ್ಧ ಬ್ರಹ್ಮ, ಅಶುದ್ಧ ಬ್ರಹ್ಮ ಅಲ್ಲ. ಬ್ರಹ್ಮ ಪರಮಾತ್ಮನಿಗೆ ಆತ್ಮನಿಗೆ ಭಿನ್ನ ಮಾಡಿ ಹೇಳಿದ್ದೆಲ್ಲ ಅಶುದ್ಧ ತತ್ವಜ್ಞಾನ. ಅದು ಶುದ್ಧ ಅಂದ್ರೆ ಏನು? ಸಿಂಗಲ್, ಒಂದಾಗದು, ಒಂದೇ. ಕಾಣ್ತಾ ಇರ್ಬೋದು ಸಾವಿರ ಗಟ್ಲೆ, ಅಲ್ಲಿರೋದು ಒಂದೇ. ಜಗಳ ಆಡೋ ಟೈಮ್ನೊಳಗೆ ಲಾಸ್ಟಿಗೆ ನಿರ್ಣಯ ಆದ್ಮೇಲೆ ಅವ್ರಿಬ್ರು ಒಂದಾದ್ರು ಅಂದ್ರೆ ಏನಂತೀರಿ? ಶುದ್ಧ ಆಯ್ತು ಬಿಡಪ್ಪ ಅಂತೀರ? ಇಲ್ಲ, ಶುದ್ಧ ಆಯ್ತು ಅಂತಂದ್ರೆ ಒಂದಾಯ್ತು ಅಂತ. ಭಿನ್ನ ಬಂದಿತ್ತು, ಏನ್ ಜಗಳ ಬಂದಿತ್ತು ಅದೆಲ್ಲ ಒಟ್ಟು ಹೋಯ್ತು.